ಖ್ಯಾತ ಗಾಯಕಿ ಎಸ್ ಜಾನಕಿಯವರು ಎಲ್ಲರನ್ನ ಅಗಲಿದ್ದಾರೆ. ಹಾಗೆ ಸಾವಿರಾರು ಅಭಿಮಾನಿಗಳು ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಗಾಯಕರು ಕೂಡ ಆಗಮಿಸಿರುವಂಥದ್ದು. ಹಾಗೆ ಖ್ಯಾತ ಗಾಯಕಿಯಾಗಿರ್ತಕ್ಕಂಥ ಸುನೀತಾ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಅವರ ಒಡನಾಟ ಜಾನಕಿ ಅಮ್ಮನವರ ಜೊತೆ ಹೇಗಿತ್ತು ಅಂತ ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ಮೊದಲನೇದಾಗಿ ನಿಮ್ಮ ಹಾಗೂ ಜಾನಕಿ ಅಮ್ಮನವರ ಒಡನಾಟ ಹೇಗಿತ್ತು? ಸರ್, ಜಾನಕಿ ಅಮ್ಮ ಆ್ಯಸ್ ಎ ಗಾಯಕಿ, ನಾನು ಅವರ ಎಷ್ಟೋ ಅವರು ಸಿನಿಮಾದಲ್ಲಿ ಅವ್ರ ಜೊತೆ ಯಾವುದೋ ಹಾಡು ಹಾಡಿಲ್ಲ ನಾನು, ಬಟ್ ಅವ್ರ ಎಷ್ಟೋ ಹಾಡುಗಳಿಗೆ ಕೋರಸ್ ಹಾಡಿದ್ದೀನಿ. ನಾನು ಕೋರಸ್ ಸಿಂಗರಾಗಿ ಎಂಟ್ರಿ ಆಗಿದ್ದು. ಸೊ ಅವ್ರ ಎಷ್ಟೋ ಹಾಡುಗಳಿಗೆ ಕೋರಸ್ ಹಾಡಿದ್ದೀನಿ. ಆ್ಯಂಡ್ ವೇದಿಕೆಯ ಮೇಲೆ ವೇದಿಕೆಯನ್ನು ಹಂಚ್ಕೊಂಡಿದ್ದೀನಿ, ಸುಮಾರು ವೇದಿಕೆಯನ್ನು ಹಂಚ್ಕೊಂಡಿದ್ದೀನಿ ನಾನು. ಆ್ಯಂಡ್ ಅಪೂರ್ವವಾದ ವ್ಯಕ್ತಿತ್ವ, ಸರಳತೆ, ಯಾರು ಹಾಡಿದ್ರೂ ತುಂಬ ಚೆನ್ನಾಗಿ ಹಾಡ್ತೀಯಾ ಅನ್ನೋ ಒಂದು ಪ್ರೋತ್ಸಾಹದ ಮಾತುಗಳೇ ಅವ್ರಿಗೂ ದೊಡ್ಡ ವ್ಯಕ್ತಿತ್ವ ಅಷ್ಟೇ. ವೇದಿಕೆ ಹಂಚ್ಕೊಂಡಿದ್ದೀರಾ, ಹತ್ತಿರದಿಂದ ಮಾತನಾಡಿದ್ದೀರಾ, ಅವರ ಸರಳತೆ ಇದೆಲ್ಲ ಹೇಗೆ ಅನಿಸುತ್ತೆ ಮೇಡಮ್? ಭಾಳ ಅಪರೂಪ ಸರ್, ಎಲ್ರಿಗೂ ಸಿಗಲ್ಲ, ಅಪರೂಪತನ ಇಲ್ಲ. ಬಟ್ ಯಾವತ್ತು ಅವ್ರು ನಮ್ಮ ಗಾಯಕರಿಗೆಲ್ಲ ವಾದ್ಯ ನುಡಿಸುವಂಥ ಕಲಾವಿದರಿಗೂ ಫಸ್ಟು ವೇದಿಕೆ ಮೇಲೆ ಬಂದರೆ ವೇದಿಕೆಗೆ ನಮಸ್ಕಾರ ಮಾಡಿ, ನಂತರ ವಾದ್ಯ ಕಲಾವಿದರಿಗೆ ನಮಸ್ಕಾರ ಮಾಡಿ, ನಂತರ ಆಡಿಯನ್ಸ್ಗೆ ನಮಸ್ಕಾರ ಮಾಡಿ ಹಾಡನ್ನು ಶುರು ಮಾಡ್ತಾಯಿದ್ರು. ಆ್ಯಂಡ್ ಪಕ್ಕದಲ್ಲಿ ಯಾರೇ ಹಾಡಿರಲಿ, ನಮ್ಮ ಉದಯ್ ಅಂಕೋಲ್ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಅವ್ರಿಗೂ ಅಷ್ಟೇ ಮರ್ಯಾದೆ. ಹಾಡೋಣ ಎಲ್ಲರೂ ಅವ್ರ ಅಕಸ್ಮಾತ್ ಏನಾದ್ರು ಒಂದು ಚೂರು ಹೀಗೆ ಆದಾಗ ನನಗೆ ಸರಿಯಾಗಿ ಹಾಡೋಕ್ಕೆ ಗೊತ್ತಾಗಲ್ಲ ಅಂತ ಆ ಥರ ಒಂದು ಕ್ಷಮಾಗುಣ ಇಲ್ಲ. ಈ ಮಕ್ಕಳ ವಾಯ್ಸ್ ಎಲ್ಲ ಕೊಡ್ತಿದ್ರು ಅವರು, ಇದು ಕೇಳೋದಕ್ಕೆ ಒಂಥರ ಇಂಪಾಗಿರೋದು. ಇವತ್ತಿಗೂ ಕೆಲವು ಸಿನಿಮಾಗಳನ್ನ ನೋಡಿದಾಗ ಅವ್ರ ವಾಯ್ಸ್ ಇರುತ್ತೆ. ಏನನ್ಸುತ್ತೆ? ಅದೇ ಎಲ್ಲ ರೀತಿಯ ಹಾಡುಗಳನ್ನು ಹಾಡಿದ್ದಾರೆ. ನಾನು ಹೇಳಿದೆ, ಎಲ್ಲ ನಮ್ಮಂಥ ಗಾಯಕರಿಗೆ ಅವರೊಂಥರ ಎನ್ಸೈಕ್ಲೋಪೀಡಿಯಾ, ಒಂದು ಗ್ರಂಥ ಇದ್ದಂಗೆ. ಅವರ ಒಂದು 10-12 ಹಾಡುಗಳನ್ನು, ಅಂದರೆ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಪೆಪ್ಪಿ ನಂಬರ್ಸ್ ಆಗಿರ್ಬೋದು, ಅದೆಲ್ಲ ಒಂದು ಕಲ್ತ್ಕೊಂಡ್ಬಿಟ್ರೆ ಒಂದು ಗಾಯಕಿ ಪರಿಪೂರ್ಣ ಗಾಯಕಿ ಆಗ್ಬೋದು ಅನ್ನೋ ನನ್ನ ಭಾವನೆ ಅಷ್ಟೇ. ಯಾಕೆಂದರೆ ಅದು ಎಂಥದ್ದೇ ಹಾಡಾಗಿರೋ ಅದಕ್ಕೆ ಏನು ಬೇಕೋ ಅದನ್ನು ಕೊಡುವಂಥ ಒಂದು ಅತ್ಯದ್ಭುತವಾದ ಗಾಯಕಿ. ಮೇಡಮ್, ಎಲ್ಲರನ್ನೂ ಅಗಲಿದ್ದಾರೆ. ಈಗ ಸಾಕಷ್ಟು ಅಭಿಮಾನಿಗಳು ನೀವು ನೋಡ್ತಿದ್ದೀರ, ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಏನು ಹೇಳ್ತೀರಾ ಮೇಡಮ್? ನಮಗೆ ಅದೇ ಹೇಳಿದಲ್ಲ ಸರ್, ಒಂದು ದೊಡ್ಡ ಆಘಾತ. ಏಕೆಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೋದಾಗ ನಮ್ಮಂಥ ಗಾಯಕರಿಗೆ ಒಂದು ದೊಡ್ಡ ಆಘಾತ. ಇವರು ಇನ್ನೂ ಹೊರಟುಬಿಟ್ರು, ಒಂಥರ ಮೌನಕ್ಕೆ ಹೊರಟುಬಿಡ್ತು ಸಂಗೀತ ಲೋಕ ಅಂತ ಅನ್ಸುತ್ತೆ. ಬಟ್ ಸೇಮ್ ಟೈಮ್ ಒಂದು ಖುಷಿ ಅಂತ ಹೇಳೋಕ್ಕಾಗಲ್ಲ, ಮೈಸೂರಿಗೆ ಬಂದರೆ ಅಮ್ಮ ಸಿಗ್ತಾರೆ ಅನ್ನೋ ಒಂದು ಭಾವನೆ ಸಿಕ್ತು. ಏಕೆಂದರೆ ಎಲ್ಲೋ ಹೊರಟುಬಿಡ್ತಿದ್ರು ಅಂತ ಅಂದ್ಕೊಳ್ತಿದ್ದೆ. ಮೈಸೂರಿಗೆ ಎಂಟ್ರಾದರೆ ಅಮ್ಮ ಸಿಗ್ತಾರೆ, ಅಮ್ಮ ಇಲ್ಲೇ ಇರ್ತಾರೆ. ನಂಗೆ ಇನ್ನೊಂದು ಆಸೆ ಅಂದರೆ ಅವ್ರಿಗೆ ಮೈಸೂರೇ ಆಗಬೇಕು ಅಂತ ಬಯಸಿದ್ರಂತೆ. ಸೊ ಹಾಗಾಗಿ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮಿಸ್ಟರ್ ನವೀನ್. ಅವರನ್ನು ಒಂದು ಪೂರ್ಣ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ಒಂದು ಧನ್ಯವಾದನ ನಾನು ನವೀನ್ ಅವರಿಗೆ ಹೇಳ್ತೀನಿ ಅಷ್ಟೇ ಸರ್. ಥ್ಯಾಂಕ್ ಯು. ಇದು ಖ್ಯಾತ ಗಾಯಕಿಯಾಗಿರ್ತಕ್ಕಂಥ ಸುನೀತಾ ಅವರ ಮಾತಾಗಿರುವಂಥದ್ದು. ಸಾಕಷ್ಟು ಆಘಾತ ಉಂಟಾಗಿದೆ ಜಾನಕಿ ಅಮ್ಮನವ್ರನ್ನ ಕಳ್ಕೊಂಡು ಅನ್ನುವಂಥ ಮಾತುಗಳನ್ನು ಹೇಳಿದರು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಸುನೀಲ್ ಗೌಡ, ನ್ಯೂಸ್ ಐಟಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.